ಸೊ ಅವರೊಂದು ಬಿಗ್ ಸರ್ಪ್ರೈಸ್ ಎಲಿಮೆಂಟ್ ನಮ್ಮ ಮೂವಿಲಿ. ಅನ್ಸಕ್ಕೆ ಅವ್ರದ್ದು ಸ್ಟೋರಿ ರಿವೀಲ್ ಮಾಡೋಕ್ಕಲ್ಲ, ಬಟ್ ತುಂಬ ಎಫರ್ಟ್ ಹಾಕಿ ಮಾಡಿರೋಂಥ ನಟಿ ಮೋಕ್ಷ ಮೇಡಮ್. ಸೊ ಥ್ಯಾಂಕ್ ಯು. ನಮ್ಮ ಸಿನಿಮಾ ಅವ್ರು ಫಸ್ಟ್ ಎಲ್ಲ ಕಡೆ ಹೇಳ್ಕೊತಾ ಇದ್ದಾರೆ, ಬಟ್ ಅವ್ರು ಎಷ್ಟು ಅಕಸ್ಮಾತ್ ಹಾಗೆ ಇರ್ಬೋದು, ಅವ್ರಿಗೆ ಕನಸಿತ್ತು, ಆಸೆ ಇತ್ತು, ನನ್ನ ಜೊತೆ ವರ್ಕ್ ಮಾಡೋದೆಲ್ಲ ಇತ್ತು. ನಾನು ಸ್ಟೋರಿ ರೀಡಿಂಗ್ ಕೊಟ್ಟ ಮೇಲೆ ನೆಕ್ಸ್ಟ್ ಮೇಡಮ್ ಏನು ಅನಿಸ್ತು ಸ್ಟೋರಿ ಅಂದರು. ಅವರು ನನಗೇನು ಅಷ್ಟು ಅರ್ಥ ಆಗಲಿಲ್ಲ ಸರ್, ನನಗೊಂದಿನ ಟೈಮ್ ಬೇಕು ಒಪ್ಕೊಳ್ಳೋಕ್ಕೆ ಅನ್ನೋ ಥರ ಅವರು ರಿಯಾಕ್ಷನ್ ಕೊಟ್ಟರು. ನಾನು ಹೌದಾ ಅಂತ ಅಂದ್ಕೊಂಡೆ. ಆಮೇಲೆ ಅವ್ರಿಗೆ ನೀಟಾಗಿ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ. ಅವಾಗ ಅವ್ರಿಗೊಂದಷ್ಟು ಪಾಯಿಂಟ್ಸ್ ಕನೆಕ್ಟ್ ಆಯಿತು. ಸರಿ ನಾನು ವರ್ಕ್ ಮಾಡ್ತೀನಿ ಸರ್ ಅಂದರು. ಆಮೇಲೆ ವರ್ಕ್ಶಾಪ್ ಶುರು ಆದವು. ಒಬ್ಬರು ಸೆಕೆಂಡ್ ಲೀಡ್ಗೆ, ಅಂದರೆ ಸೆಕೆಂಡ್ ಲೀಡ್ ಅಂತ ಇಲ್ಲ, ಇನ್ನೊಬ್ರಿಗೆ ಬೇರೆ ನಟಿ ಇದ್ರು ಫಸ್ಟ್. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಬ್ಯಾಕ್ಔಟ್ ಆದಾಗ ಸಡನ್ ಆಗಿ, ಅಂದರೆ ಇನ್ನೊಂದಿನ ಇದ್ದಂಗೆ ಸಾತ್ವಿಕ ಮೇಡಮ್ನ ರೆಫರ್ ಮಾಡಿದ್ರು. ಸೊ ನಾನು ಮುಂದೆ ಹೇಳಿರ್ಬೋದು, ಅಥವಾ ಅವತ್ತೇ ನಾನು ಮಾತಾಡಿದ್ದು ಸಾತ್ವಿಕ ಮೇಡಮ್ ಹತ್ರ. ಅವರು ಪಟ್ಟಂತ ಒಪ್ಕೊಂಡ್ರು. ನೆಕ್ಸ್ಟ್ ಡೇ ಶಾಪಿಂಗು, ಆಮೇಲೆ ಟ್ರಾವೆಲಿಂಗ್ ಇತ್ತು. ಸೊ ನನಗೆ ಐಡಿಯಾ ಇರಲಿಲ್ಲ, ಅಂದರೆ ಅಫ್ಕೋರ್ಸ್ ಫಿಲಮ್ ನೋಡಿದ್ದೆ, ಬಟ್ ಹೇಗೆ ಪಾತ್ರ ಹೇಗೆ ಅಂತ. ಬಟ್ ತುಂಬ ಸ್ಪಾಂಟೇನಿಯಸ್ ಇರ್ತಿ ಇವರು. ಯೂಶಲಿ ನಾವು ರೈಟರ್ಸ್ಗಳು ಡೈರೆಕ್ಟ್ ಆದಾಗ ತುಂಬ ಚೇಂಜ್ ಮಾಡ್ತಿರ್ತೀವಿ ಸ್ಪಾಟಲ್ಲಿ. ಸೊ ಏನೇ ಸ್ಪಾಟ್ ಚೇಂಜ್ ಮಾಡಿದ್ರು ಪಟ್ಟಂತ ತಗೊಳ್ತಾರೆ. ಸೊ ನೀವು ಈ ಸ್ಕ್ರಿಪ್ಟ್ ಮಾಡಿದ್ರೆ ನನಗೆ ತುಂಬ ಖುಷಿ. ಸಿಂಗಾಪುರಲ್ಲಿ ಒಂದು ಇನ್ಸಿಡೆಂಟ್ ಹೇಳಬೇಕು. ಮೇಡಮ್ ಕ್ಯಾರೆಕ್ಟರ್ಗೆ, ಅಂದರೆ ಅಲ್ಲಿ ಫ್ಯಾಮಿಲಿ ಥರ ಬಂದಿರು. ನಾನು ಸಿಂಗಾಪುರ್ ರಿವ್ಯೂಸ್ನ ತುಂಬ ಏನಕ್ಕೆ ಬಿಲೀವ್ ಮಾಡಲ್ಲ ಅಂದರೆ, ಅವ್ರಿಗೆ ನಾವು ಹೋಗಿದ್ದೆ ಒಂದು ಈವೆಂಟ್ ಥರ, ಅವ್ರು ನಮ್ಮ ನೋಡೋದೇ ಒಂದು ಖುಷಿಯಾಗಿ ನೋಡ್ತಿದ್ರು. ಅವ್ರು ಹೋಗೋ ಮುಂಚೆನೇ ಇವರೆಲ್ಲರೂ ಸಿನಿಮಾ ಮಾಡಿದ್ರು, ಆ ರೀತಿ ಒಂದು ಖುಷಿ ಇತ್ತು. ಅವ್ರು ಫುಲ್ಲು ಹೋಗ್ಲತ್ತಿದ್ರು. ಸೊ ನನಗೆ ಅದಕ್ಕೆ ಓಕೆ, ನಾವು ಬೆಂಗಳೂರಲ್ಲಿ ಆಗ ಬೆಂಗಳೂರು ಬಂದರೆ ಶೂ ಶಾರ್ಟ್ ಅದು ಓಕೆ ಬೆಂಗಳೂರಲ್ಲಿ ನೋಡೋಣ ಅಂತಿದ್ದೆ. ಬಟ್ ಒಬ್ಬರು ಅಜ್ಜಿ ಬಂದಿದ್ರು, ಅವ್ರು ತುಂಬ ಸಾತ್ವಿಕ ಮೇಡಮ್ ಕ್ಯಾರೆಕ್ಟರ್ ಕನೆಕ್ಟ್ ಆದರು. ಎಲ್ಲಿ ಯಾವ ಹೀರೋನ್ ಎಲ್ಲಿ ಅಂದರು. ಇಲ್ಲ ಬಂದಿಲ್ಲ ಅಂತ ಹೇಳಿದೆ. ಯಾಕೆ ಬಂದಿಲ್ಲ ಅಂದರು. ನಾನು ಹೇಳಿದೆ ಇಲ್ಲ, ಸಿಂಗಾಪುರ್ ಅವ್ರು 3 ಟಿಕೆಟ್ ಮಾಡಿಕೊಟ್ಟಿದ್ದು ಅಂದ್ರೆ, ನಿನ್ನ ಬದಲು ಬರ್ಬೋದಾಯ್ತಲ್ಲ ಅವರು. ನಾನು ಅಜ್ಜಿ ಅವ್ರಿಗೆ ಗೊತ್ತಿರಲ್ಲ, ಡೈರೆಕ್ಟರ್ ಅಥವಾ ಏನೋ ಆ ರೀತಿ ಗೊತ್ತಿರಲ್ಲ. ಅವ್ನು ಕಾಲ್ ಮಾಡ್ಕೊಡೋ ಅಂದರು. ನನ್ನ ಹತ್ರ ರೋಮಿಂಗ್ ಆಕ್ಟಿವಿಟಿ ಇಲ್ಲ, ನಾನು ಹಿಂಗೆ ಕಾಲ್ ಮಾಡ್ಕೊಳ್ಳಿ, ಈ ವಿಡಿಯೋ ಕೊಡಿ, ನಾನು ತಲುಪಿಸ್ತೀನಿ ಅಂತ ನಾನು ತಲುಪಿಸಿದೆ. ಸೊ ತುಂಬ ಥ್ಯಾಂಕ್ ಯು ನೋಡ್ಕೊಂಡಿದ್ದು. ಮತ್ತು ಸಿನಿಮಾಟೋಗ್ರಫರ್ ಸರ್ ಸಂತೋಷನ ನಾನು ಹೇಳಿದ್ದೀನಿ, ಇದನ್ನು 2-3 ಆದರೂ ಸ್ವಲ್ಪ ಹೊಸ ಫ್ರೆಂಡ್ಸ್ ಬಂದಿರೋದ್ರಿಂದ ಮತ್ತೆ ಹೇಳ್ತೀನಿ. ಸಂತೋಷಂಗೆ ನಾನು ಫ್ಯಾನ್. ಆ್ಯಕ್ಚುಲಿ ಸಿನಿಮಾಟೋಗ್ರಫರ್ ಹತ್ರನೇ ನಾನು ಆಟೋಗ್ರಾಫ್ ತೊಗೊಂಡಿದ್ದೆ ಅವಾಗ. ಅಂದರೆ ಸರ್ವಿಸಸ್ ನೆನಪು ಟೈಮ್ಗೆ ನಾನು ಅವಾಗಿನ ಕಾಲೇಜಲ್ಲಿದ್ದೆ. ನಾನು ಸರ್ವಿಸಸ್ ನೆನಪು ಮುಹೂರ್ತ ಕಂಠೀರವ ಸ್ಟುಡಿಯೋದಲ್ಲಿ. ಸೊ ನನಗೆ ಇನ್ವಿಟೇಷನ್ ಸಿಕ್ಕಿತ್ತು, ಅಂದರೆ ಯಾರಿಗೂ ಇನ್ವಿಟೇಷನ್ ಬಂದಿತ್ತು. ಇದನ್ನ ಇಟ್ಕೊಂಡು ನಾನು ಕಂಠೀರವ ಸ್ಟುಡಿಯೋ ಒಳಗಡೆ ಹೋಗೋದು ಅಂತ. ಸೊ ಪ್ರೇಮ್ ಸರು, ಮಲ್ಲಿಕಾ ಕಪೂರು, ಮತ್ತು ತೇಜಸ್ವಿನಿ ಮೇಡಮ್ಮು, ಮತ್ತು ಸಂತೋಣ ಇದ್ರು. ಸೊ ನಾನು ಅವಾಗ ಕವಿತೆಗಳು ಡೈಲಿ ಬರೀತಿದ್ದೆ. ಸೊ ನೋಡಿದೆ ಸವಿಸೆ ನೆನಪು. ಸೊ ಸಮಥಿಂಗ್ ರೈಮಿಂಗ್ ಆ ಕವಿತೆ ಬರ್ಬಿಟ್ಟು ಸಂತೋಣ ಅಂತ ತೊಗೊಂಡಿದೆ. ಸರ್ ಇದು ನೋಡಿ ನೀವು ಸಾಂಗ್ ಯೂಸ್ ಮಾಡ್ಕೊಳ್ಳಿ. ಈಗ ನನಗೆ ಬಂದಾಗ ನಾನು ಪ್ರತಿ ಸಲ ನಾನು ಇಷ್ಟೊತ್ತಿನ ಈ ರೀತಿ ನಾನು ಹೋಗಿದ್ದೆ ಅಂತ ಯಾರ ನಮ್ಮದಾಗ ಅವ್ರು ನೋಡಿದ್ರು. ಆಮೇಲೆ ಅಸೋಸಿಯೇಟಿಗೆ ಇರೋದು ಇದೊಂಚೂರು ಇಂಟ್ರೆಸ್ಟಿಂಗ್ ಇದೆ ಈ ಲೈನ್ಸ್ ನೋಡು ಅಂತ. ಬಟ್ ಆ ರಿಲೇಟೆಡ್ ಸಾಂಗ್ಗಳು ಆಲ್ರೆಡಿ ಜಯಂತ್ ಸರ್ ಬರ್ದಿದ್ದು, ಜಯಂತ್ ಕಾಕಣಿ ಸರ್ ಬರ್ದಿದ್ದು. ಸೊ ಓಕೆ ಆಗಿದೆ ಅಂದರು. ಅದಾದಮೇಲೆ ನಾನು ಪ್ರೇಮ್ ಸರ್, ಸಂತೋಷ್ ಅಣ್ಣಂದು ಮತ್ತು ತೇಜಸ್ವಿನಿ ಮೇಡಮ್ದು ಒಂದು ಪೇಪರಲ್ಲಿ ಆಟೋಗ್ರಾಫ್ ತೊಗೊಂಡೆ. ಸೊ ಸಂತೋಷ್ ನಮ್ಗೆ ಅವಾಗ ಭವಿಷ್ಯ ಉಜ್ವಲ ಆಗಿರಲಿ ಅಂತ ಬರ್ದಿದ್ರು, ಸಂತೋಷ್ ಪತ್ರಿಕೆ ಅಂತ. ನೆಕ್ಸ್ಟ್ ನಮ್ದೊಂದು ಟೀಮ್ ಬಿಟ್ಟು ನಾನು ಹೊರಗಡೆ ಸಿನಿಮಾ ಶೂಟ್ ಮಾಡಿದಾಗ ಚಮಕ್ ಫಸ್ಟ್ ತೊಗೊಂಡಿದ್ದು. ಸೊ ಅದಕ್ಕೆ ಸಂತೋಷ್ ನಾನು ಅಪ್ರೋಚ್ ಅದೇ. ಇದು ನಾನು ಸಂತೋಷ್ ಸರ್ ಜೊತೆ 6ನೇ ಸಿನಿಮಾ ಮಾಡ್ತೀನಿ, ಇನ್ನು ಹಾಕಿರ್ತ ಕೇಳ್ತೀನಿ. ಮತ್ತು ವಿಲಿಯಂ ಸರ್ ಈ ಸಿನಿಮಾಗೆ ಸಂತೋಣ ಕರ್ನಾಟಕದ ಮನಕ ಮಾಡೋಕೆ ಒಂದಷ್ಟು ಕ್ಲಾಸ್ಗಳು ಬಂದು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು ವಿಲಿಯಂ ಸರ್. ಜುಡಾ ಸ್ಯಾಂಡಿ ಆಲ್ಮೋಸ್ಟ್ 1 ತಿಂಗಳಾಯ್ತು ನಮ್ಮದು ಸಿಕ್ಕಿ. ಬಟ್ ನಾವು ಫೋನ್ ಕನೆಕ್ಟ್ ಆಗ್ತೀವಿ ಅಥವಾ ಅವ್ರು ಎಲ್ಲಿದ್ರು ಅಲ್ಲಿ ಸ್ಟುಡಿಯೋ ಮಾಡ್ಕೊಡ್ತಾರೆ. ಈಗಲೂ ಟ್ರೈಲರ್ ಮ್ಯೂಸಿಕ್ ಮಾಡ್ಕೊಟ್ಟಿದ್ರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ಕೊಡ್ತಾರೆ. ಬಟ್ ಯಾವ ಪ್ರೆಸ್ ಮೀಟ್ಗಳಿಗೂ ಅವರು ಬರೋಕ್ಕಾಗಿಲ್ಲ, ಯಾಕಂದರೆ ತುಂಬ ಬ್ಯುಸಿ ಇದ್ದಾರೆ. ಎಷ್ಟು ಬ್ಯುಸಿ ಹೇಳ್ತೀನಿ ಅಂತ ಗೊತ್ತಿಲ್ಲ. ಇನ್ನು ಆರ್ಟ್ ಡೈರೆಕ್ಟರ್ ರಾಘಣ್ಣ ಅವರು ನಮ್ಮಲ್ಲಿ ಒಂದು ಇದು ರೆಸಾರ್ಟ್ ಅಲ್ಲೇ ಶೂಟ್ ಆದರೂ ಒಂದು ಚಿಕ್ಕದೊಂದು ಫಾಸ್ಟ್ ಕವರ್ ಹಾಕಿದ್ವಿ. ಅದು ತುಂಬ ಚೆನ್ನಾಗಿ ಹಾಕ್ಕೊಟ್ರು. ಇದೇನು ಪಂಚಿಂಗ್ ಡೇ. ಹೌದು, ಥ್ಯಾಂಕ್ ಯು. ಈಗ ಇದು ಮೋಡ ಕವಿದ ವಾತಾವರಣ, ಈ ಟೈಮಲ್ಲಿ ಮೋಡ ಕವಿಯೋ ಟೈಮಲ್ಲಿ ರಿಲೀಸ್ ಮಾಡೋಕ್ಕಂತ ಮೊದಲೇ ಫಸ್ಟ್ ಎಲ್ಲ ಖುಷಿ ಆಗೋದು. ನಮ್ಮದು ಪ್ರಮೋಷನ್ ಕ್ಲೈಮೇಟೇ ಮಾಡ್ತಿದ್ದೆ. ಒಂದು ದಿವಸ ಪಾಪ ಇವರು ನಂದಿ ಸರ್ ಅಂತ ಚಿತ್ತಾರದವರು ಕೂತ್ಕೊಂಡ್ರು ಕಾಣಿಸ್ತಿದ್ದೀನಿ. ಅವರು ಒಂದು ಫೋಟೋ ಕಳಿಸಿದ್ರು, ಸಿದ್ದರಾಮಯ್ಯ ಸರ್ದು, ಡಿ ಕೆ ಶ್ರೀ ಸರ್ದು ಆಗ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮೋಡ ಕವಿದ ವಾತಾವರಣ ಅಂತ ಇತ್ತು. ಸೊ ನನ್ಗೆ ಎಲ್ಲರೂ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ ಖುಷಿ ಆಯಿತು. ಬಟ್ ಈಗ ಮಳೆ ಬಂದಾಗ ಸ್ವಲ್ಪ ಭಯ ಆಯಿತು, ನಾಳೆ ರಿಲೀಸ್ ಆಗ್ತಿದೆ ಮತ್ತೆ ಮೋಡ ಕವಿದ ವಾತಾವರಣ ಆಗಿ ಮಳೆ ಆದರೆ ಹೆಂಗಪ್ಪ ಅಂತ. ಬಟ್ ಅಫ್ಕೋರ್ಸ್ ಮಳೆ ನಾನು ಆಶೀರ್ವಾದ ಅಂತ ಕರಿತೀವಿ. ಸೊ ಇರುತ್ತೆ. ಇನ್ನೊಂದು 2 ಮಾತು ಮುಗಿಸ್ಬಿಡ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್. ಇನ್ ಸೌಂಡ್ ಇಂಜಿನಿಯರ್ ಸುರೇಶ್ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು. ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ದಯಣ್ಣ, ಮೋಹನ್,
ರವಿ ಕೋ ಡೈರೆಕ್ಟರ್. ಸೊ ಪ್ರತಿಯೊಬ್ಬರು ಜೈಶಾಂತ್ ಎಲ್ಲರೂ ಎಲ್ಲ ಪ್ರೆಸ್ ಮೀಟ್ಗೂ ಜೊತೆಯಾಗಿ ಬರ್ತಾ ಇದ್ದೀರಾ. ಸೊ ಎಲ್ರಿಗೂ ನಾನು ಧನ್ಯವಾದ ಹೇಳಿ, ಮಧು ಸರ್ ಕೊರಿಯೋಗ್ರಾಫರ್ ಒನ್ ಶಾಟ್ ಸಾಕು ಮಾಡಿದ್ರು, ಯಯಾತಿ ಮಾಡಿದ್ರು. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನವೀನ್ ಥ್ಯಾಂಕ್ ಯು. ನಾನು ನೆನಪಿಲ್ಲ, ನಾನು ಮೋಸ್ಟ್ಲಿ ನಾನು ಒಬ್ಬನೇ ಭಯ ಆಗುತ್ತೆ ಮೇಲೆ ನೀನು ಇಲ್ಲಿ ಇರ್ಬಾ ಅಂತ ನಮ್ಮ ಹುಡುಗರೆಲ್ಲ ಎಣ್ಣೆ ಹಾಕೊಂಡು ನಾನು ಒಬ್ಬನೇ ಎಣ್ಣೆ ಹಾಕ್ತಿರೋನು ಜೊತೆಲಿ ಇರ್ಬಾ ಅಂತ ಕೊಡ್ತಿರ್ಬೋದು ಅಷ್ಟೇ. ಥ್ಯಾಂಕ್ಸ್ ಸರ್, ನನಗೆ ಅದು ನೆನಪಿಲ್ಲ. ಬಟ್ ನವೀನ್ ಸ್ಪಾರ್ಕ್ ಅಂದರೆ ನೋಡಿದ ತಕ್ಷಣ ಕತ್ತಿ ಥರ, ಅಂದರೆ ನಾರ್ತ್ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಇವತ್ತೆಲ್ಲ ನಾಳೆ ಒಂದು ಇಂಡಿಯಾ ತಿರುಗಿ ನೋಡುವಂಥ ಸಿನಿಮಾ ಕೊಡುವಂಥ ನೀನು. ಸೊ ನಾನು ದಯವಿಟ್ಟು ಅಂದರೆ ನಾರ್ತ್ ಕರ್ನಾಟಕ ಒಂದು ಬಲಿಷ್ಠ ಸಿನಿಮಾ ಇನ್ನೂ ಬಂದಿಲ್ಲ ನಮಗೆ. ನಾನು ಬುಕ್ ಬರೋಕ್ಕೆ ಸ್ವಲ್ಪ ಹೊಡ್ಸ್ಕೊಂಡಿದ್ದೆ ಆ ಎಪಿಸೋಡ್ ಟಚ್ ಮಾಡಿ. ಬಟ್ ಇನ್ನೂ ಒಂದು ಕರೆಕ್ಟಾಗಿ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಅದು ನಿನ್ನಿಂದ ಆಗಲಿ ಅಂತ ನಾನು ಕೇಳ್ಕೊತೀನಿ. ಅಷ್ಟೇ ಅನ್ಸುತ್ತೆ. ನನ್ನ ಕ್ವಶನ್ಸ್ ಏನಾದ್ರು ಇದ್ರೂ ತಗೊಳ್ತೀನಿ. ಸುಪ್ರೀತ್ ಸರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ KVN ಸಂಸ್ಥೆ ನಮ್ಮ ಮನೆ ಸಂಸ್ಥೆ ಇದ್ದಂಗೆ. ಸೊ ನಾವಿನ್ನ ಟು ಬಿ ಫ್ರ್ಯಾಂಕ್ ಏನು ಕಮರ್ಷಿಯಲ್ಲೇ ಮಾತಾಡಿಲ್ಲ, ಬಟ್ ಶೋ ಓಪನ್ ಮಾಡ್ಕೊಟ್ಟಿದ್ದಾರೆ. ಸೊ ಅಷ್ಟು ಥ್ಯಾಂಕ್ ಯು ಸರ್. ಒಂದು ನಿಮಿಷ ಯಾರು ಈಗ ಪ್ರಮೋಷನ್ ಎಲ್ಲ ಎಲ್ಲಿ ಹೊರಗಡೆ ಆ ಥರ ಏನು ಪ್ಲ್ಯಾನು, ಬೇರೆ ಬೇರೆ ಜಿಲ್ಲೆಗಳು ಹಂಗೆಲ್ಲ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಹೋಗಿ ಬಂದು? ನಾವು ತುಂಬ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ರಿಲೀಸ್ ಮಾಡ್ತಾ ಇದ್ದೀವಿ. ನೀವೆಲ್ಲ 26 ಏನೋ ಮಂತ್ರಾಲಯ ಹೋಗ್ತಿರೋದ್ರಿಂದ ಇಮಿಡಿಯೇಟ್ ನಾಳೆ ಅಥವಾ ನಾಡ್ದು ಶೋ ತೋರ್ಸೋಣ ಅಂತ ಇದ್ದೀವಿ. ಆಮೇಲೆ ನಿಮ್ಮದೇ ಆದ ಒಂದು ಫ್ಯಾನ್ ಗ್ರೂಪ್ ಇದೆ, ನಿಮ್ಮ ಸಿನಿಮಾ ಅಂತ ನೋಡೋಕ್ಕೆ ಕಾಯ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ಖುಷಿ ಕೊಡ್ಬೋದು ಈ ಸಿನಿಮಾ ಅಂತ? ಏನು ಫ್ಯಾನ್ಸ್ ಇದ್ದಾರೆ ಸ್ವಲ್ಪ ಅಲ್ಲ, ಈಗ ಸಿಂಪಲಾಗಿ ಒಂದು ಲವ್ ಸ್ಟೋರಿಯಿಂದ ನಿಮ್ಮ ಫಾಲೋ ಮಾಡೋ ನಿಮ್ಮ ಸಿನಿಮಾಗಳು ನೋಡೋವಂಥ ಅಭಿಮಾನಿಗಳಿದ್ದಾರೆ, ಅವರು ಎಷ್ಟು ಖುಷಿ ಪಡ್ಬೋದು ಇದು ನೋಡಿ? ಅಲ್ಲ, ಸಿನಿಮಾ ಪ್ರತಿ ಸಿನಿಮಾನು ನಾನು ಏನೋ ವಸ್ತು ಪ್ರಯತ್ನ ಪಟ್ಟಿದ್ದೇನೆ. ಕೆಲವೊಂದು ವರ್ಕ್ ಆಗುತ್ತೆ, ಕೆಲವೊಂದು ವರ್ಕ್ ಆಗಲ್ಲ. ಸೊ ಅದೇ ರೀತಿ ಇದು ಅಂದರೆ ಟು ಬಿ ಫ್ರ್ಯಾಂಕ್ ಒಂದು 50% ಸಿನಿಮಾದು ಟ್ರೈಲರ್ ಇದು, ಇನ್ನೊಂದು 50% ಸ್ವಲ್ಪ ಹೈಡ್ ಮಾಡಿ ಇಟ್ಟಿದ್ವಿ. ಸೊ ಈ ಜಾನರ್ ಇಷ್ಟಪಡೋರಿಗೆ ಇಷ್ಟ ಆಗೇ ಆಗುತ್ತೆ ಸಿನಿಮಾ. ಅದು ಬಿಟ್ಟು ಹೊಸ್ತನ ಅಂತ ಏನಂತಾರೆ ಸರ್ಪ್ರೈಸ್ ಎಲಿಮೆಂಟ್ಸ್ ಒಂದಷ್ಟು ಸಿನಿಮಾಗಳಲ್ಲಿದೆ. ಇಷ್ಟ ಆಗುತ್ತೆ ಅಂತ. ಮತ್ತೆ ಸುನಿಯವರು ಲವ್ ಸ್ಟೋರಿ ಬಿಟ್ಟು ಈಚೆ ಬರಲ್ವಾ ಅಂತ? ಬಂದಿದೆ ಸರ್, ತುಂಬಾ ಸಲ ಬಂದಿದೆ. ಬಹುಪರಾಗ್ ಬಂದಿದೆ, ಅವತಾರ್ ಪುರುಷ, ಬ್ಲ್ಯಾಕ್ ಮ್ಯಾಜಿಕ್ ಬಂದಿದೆ, ಬಜಾರ್ ಬಂದಿದೆ, ಪಾರಿವಾಳ ಬಿಟ್ಟಿಂಗು ಬಂದಿದ್ದೀನಿ. ಬಟ್ ಜನ ನೀನು ಇಲ್ಲಿರು ಅಂತ ತಳ್ತಾ ಇರ್ತಾರೆ. ಅದೇ ಮೈಸೂರು ಓಪನ್ ಮಾಡಿ ಅಂದ್ರೆ ಮಾಡಿಸಿದೀವಿ. ಇರ್ಬೋದು ಬೆಂಗಳೂರು, ಹೀಗೆ ಪ್ರೊಡ್ಯೂಸರ್ಸ್ ಕಾಲ್ ತಗೊಳ್ತಾರೆ. ನಾವು 24th ಮೋಸ್ಟ್ಲಿ, ಅಥವಾ ನಾಳೆ ಇಲ್ಲ 24th ಮೋಸ್ಟ್ಲಿ ಪ್ರೆಸ್ ಶೋ ಹೋಗೋಣ. ಇನ್ನ ಕ್ಲಾರಿಟಿ ಇಲ್ಲ, ಜಸ್ಟ್ ಅವರು ಒಂದು ಡೀಸೆಂಟ್ ಮಲ್ಟಿಪ್ಲೆಕ್ಸ್, ನಾವೇನು ತುಂಬಾ ಇದು ವೈಡಾಗಿ ಹೋಗ್ತಿಲ್ಲ. ಮೇನ್ ನಮ್ಮ ಎಡಿಟರ್ ಆದಿ ಅಂತ ಬಂದಿಲ್ಲ ಅವ್ರು ಮಲಯಾಳಂ ಬೇಸಿಕಲಿ ನಮ್ಮ ಒಂದು ಸರಳ ಪ್ರೇಮ ಕಥೆ ಎಡಿಟರ್. ಅವನು ಈ ಫಿಲಮ್ ಎಡಿಟ್ ಮಾಡ್ಬೇಕಾದ್ರೆ ಒಂದಷ್ಟು ವಾಯ್ಸ್ ಓವರ್ಸ್ ಹಾಕೊಡೋನು ಮಲಯಾಳಂ ಹಾಕಿ, ಸರ್ ಇದು ಸಖತ್ ಫೀಲ್ ಇದೆ, ಈಗ ಮಾಡೋಣ ಅಂತ. ಸೊ ನೀನೇನಾದರೂ ಪ್ರೊಸೀಡ್ ಮಾಡಿದ್ರೆ ಅಲ್ಲಿ ಮಾಡ್ಬೋದಪ್ಪ ಅಂತ ನಾನು ಹೇಳಿದೆ. ಸೊ ಅವಾಗ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಟ್ಟು ಶ್ರೀಲಂ ಸರ್ ಅವರು ದುಲ್ಕರ್ ಸಲ್ಮಾನ್ ಪ್ರೊಡಕ್ಷನ್ನ ಕ್ರ್ಯಾಕ್ ಮಾಡಿ ಸೊ ಆ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ. ಇಲ್ಲೂ ನೀವು ಆಲ್ರೆಡಿ ನೋಡಿರ್ಬೋದು, ಮಲಯಾಳಂ ಚೆನ್ನಾಗಿ ಓಪನಿಂಗ್ ತೊಗೊಳ್ತಾ ಇದ್ದಾರೆ. ಕಮ್ಮನಹಳ್ಳಿ ಅಥವಾ ಜಾಲಹಳ್ಳಿ ಕ್ರಾಸು, ಇಲ್ಲಿ ಆ ಥರ ಕಾಲೇಜೆಲ್ಲ ನಾನು ಓಡ್ ಬೆಳೆದಿದ್ದೇನೆ. ಅಲ್ಲಿ ಒಂದಷ್ಟು ಕ್ರಿಕೆಟ್ ಫ್ರೆಂಡ್ಸ್ ಅವರೆಲ್ಲರೂ ಇದ್ದಾರೆ. ಸೊ ಜಸ್ಟ್ ಒಂದು ನೋಡಿದ್ರೆ ಆಮೇಲೆ ಮಲಯಾಳಂ ಎಲ್ಲ ಪ್ಯೂರ್ಲಿ ಮೌತ್ ಪಬ್ಲಿಸಿಟಿ ಮೇಲೆ ಡಿಪೆಂಡ್ ಆಗಿದೆ. ಅವ್ರು ನೋಡಿ ಇಷ್ಟ ಆದರೆ ಅಲ್ಲಿಂದ ಟೇಕ್ ಓವರ್ ಆಗುತ್ತೆ. ಬಟ್ ಕನ್ನಡ ಆಫ್ಕೋರ್ಸ್ ಒಂದಷ್ಟು ಆಡಿಯನ್ಸ್ ಇದ್ದಾರೆ, ನೋಡ್ಬೋದು. ಆಮೇಲೆ ಬಿಡ್ತಾ ಇದ್ದೀವಿ ಜಾಲಹಳ್ಳಿ ಕ್ರಾಸು, ಕಮ್ಮನಹಳ್ಳಿ, ವೈಟ್ ಫೀಲ್ಡ್. ಹಾಂ, ಓಕೆ. ಎಷ್ಟು ಥಿಯೇಟ್ರ್ ಪ್ಲ್ಯಾನ್ ಸರ್ ಮಾಡ್ತಾರೆ? GT ಮಾಡೋದು ಎಷ್ಟು ಥಿಯೇಟ್ರ್ ಪ್ಲ್ಯಾನ್ ಇಲ್ಲ ಡೀಸೆಂಟ್ ಸರ್. ಅಂದರೆ ಮಲ್ಟಿಪ್ಲೆಕ್ಸ್ಗಳು, ಯಾಕಂದರೆ ಕ್ಲಾಸ್ ಸಿನಿಮಾ, ಈ ಸಿನಿಮಾದಲ್ಲಿ ಫೈಟ್ಸ್ ಇಲ್ಲ ಅಥವಾ ಆ ರೀತಿ ಅಬ್ಬರ ಅನ್ನೋದಿಲ್ಲ. ಆ್ಯಕ್ಚುಲಿ ನಾನು ಯಾವಾಗಲೂ ಅನ್ಕೊಂಡು ನಮ್ಮ ಪ್ರೊಡ್ಯೂಸರ್ಸ್ ಪಬ್ಲಿಸಿಟಿ ಮಾಡ್ತಾರಲ್ಲ, ಅವ್ರೊಂದು ಪರ್ಫೆಕ್ಟ್ ಮಾಸ್ ಸಿನಿಮಾ ಮಾಡಬೇಕು ಪಬ್ಲಿಸಿಟಿ ಅಂತ. ಯಾಕಂದರೆ ಫುಲ್ಲು ಜೋಶ್ ಅವ್ರದ್ದು ಹೇಗಿರುತ್ತೆ ಅಂದರೆ ರ್ಯಾಲಿ ಮಾಡೋಣ, 100 ಕಾರ್ ರ್ಯಾಲಿ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಹೇಳ್ತಾರೆ. ಅವೆಲ್ಲ ಅಂದರೆ ಒಂದು ಮಾಸ್ ಸಿನಿಮಾ, ಮಾಸ್ ಹೀರೋ ಬಂದರೆ ಅದು ನೋಡೋಕೆ ಒಂದು ಒಳ್ಳೆ ಪರ್ಫೆಕ್ಟ್ ಪ್ಯಾಕೇಜ್ ಥರ ಅನ್ಸುತ್ತೆ. ಬಟ್ ಇದು ಪ್ಯೂರ್ ಕ್ಲಾಸ್, ಎಸ್ಪೆಷಲಿ ಇದಂತೂ ಪ್ಯೂರ್ ಕ್ಲಾಸ್ ಇದೆ. ಸೊ ಅದಕ್ಕೆ ಒಂದು ಡೀಸೆಂಟ್ ಆಗಿ ಹೋಗೋಣ, ಆಮೇಲೆ ಮೌತ್ ಪಬ್ಲಿಸಿಟಿ ಕನ್ವರ್ಟ್ ಆದರೆ ಹೋಗೋಣ ಅಂತ ಹೇಳ್ಕೊಂಡು. ಸರ್ ಏನಿಲ್ಲ ಸರ್, ಮೌತ್ ಪಬ್ಲಿಸಿಟಿ ಮೇಜರ್ ಆಗಿ ಡಿಪೆಂಡ್ ಆಗಿದ್ದೀವಿ. ಏನಿಲ್ಲ, ಸೋಷಿಯಲ್ ಮೀಡಿಯಾ ಅಷ್ಟೇ ಒಂದು ಡೀಸೆಂಟ್ ಆಗಿ ಹೋಗ್ತಾ ಇದೀವಿ. ಮೈಸೂರು ಚೆನ್ನಾಗಿದೆ, ಹೋರ್ಡಿಂಗ್ಸ್ಗಳು ಅದು ಇದೆ ಎಲ್ಲ, ಮತ್ತೆ ಟ್ರಾಕ್ಷನ್ ಅದೇ ಸೋಷಿಯಲ್ ಮೀಡಿಯಾ ಬೂಸ್ಟ್ ಮಾಡೋದು ಸಮಥಿಂಗ್ ಆ ರೀತಿ ನೋಡ್ತಾ ಇದ್ದೀವಿ ಅಷ್ಟೇ. ನಿಮ್ಮ ಪ್ರತಿ ಸಿನಿಮಾ ಟೈಟ್ಲ್ಗಳು ಡಿಫ್ರೆಂಟ್ ಆಗಿರ್ತದೆ ಒಂಥರ ಅಟ್ರಾಕ್ಷನ್ ಆಗಿ. ಅದನ್ನು ಬರಿತಾ ಇರ್ತಾರೆ ಯಾವಾಗ ಕೂತ್ಕೊಂಡು ಫ್ರೀ ಇದ್ದಾಗೆಲ್ಲ ಟೈಟ್ಲ್ಗಳನ್ನ ಅಂತ? ಏನಿಲ್ಲ, ದೇವ್ರು ಕೊಡೋದು ಅಷ್ಟೇ, ಯಾವುದೇನು ಅಂತ ಗೊತ್ತಾಗ. ಯಾಕೆ ಅಲ್ಲಿ ದೇವರು ರುಜು ಮಾಡಿದ, ಇಲ್ಲಿ ನೋಡಿದ ವಾತಾವರಣ
ನಂದೇನಿಲ್ಲ, ಎಲ್ಲ ದೇವ್ರು ಕೊಟ್ಟ ಐಡಿಯಾ ಅಂತಾರೆ ಅವ್ರು. ಫಸ್ಟ್ ಪ್ರೆಸ್ ಮೀಟ್ ಇಂದ ನೀವು ಜೊತೆಯಾಗಿ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನೆಕ್ಸ್ಟ್ ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ವಿ. ವಿರಾಜ್ ಇಲ್ಲ